ಇನ್ನು ಹುಬ್ಬಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಲಗ್ಗೆ ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಹರಡಿಬಿಡುತ್ತೆ. ಏಕಾಏಕಿ ಪೊಲೀಸರು ಸಾವಿರಾರು ಜನರನ್ನ ತಪಾಸಣೆಗೆ ಒಳಪಡಿಸ್ಬಿಟ್ಟಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ಲಗ್ಗೆ ಆರೋಪದಲ್ಲಿ ಹುಬ್ಬಳ್ಳಿಯಲ್ಲಿ ಸಾವಿರಾರು ಜನರನ್ನ ತಪಾಸಣೆಗೆ ಒಳಪಡಿಸಿದ್ದಾರೆ. ಹೊಸ ಬಸ್ ನಿಲ್ದಾಣದಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಬಾಂಗ್ಲಾ ನುಸುಳುಕೋರರು ಇರಬಹುದು ಅಂತ ಶಂಕೆಯ ಮೇರೆಗೆ ತಪಾಸಣೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಿಂದ ರೈಲ್ವೆ ಮುಖಾಂತರ ಆಗಮಿಸಿದ್ದಾರೆ ಕೂಲಿ ಕಾರ್ಮಿಕರು. ಶಾಲಿಮಾರ್ ಅಮರಾವತಿ ಎಕ್ಸ್ಪ್ರೆಸ್ ಟ್ರೈನ್ ಮುಖಾಂತರ ಇವರೆಲ್ಲ ಬಂದಿದ್ದಾರೆ. ಹುಬ್ಬಳ್ಳಿಯಿಂದ ಬಸ್ಗಳ ಮೂಲಕ ಬೇರೆ ಬೇರೆ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ವೇಳೆ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಕಾರ್ಮಿಕರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ನೋಡಿ, ಇದೇ ಥರ ಈ ಅಕ್ರಮ ಬಾಂಗ್ಲಾ ನುಸುಳುಕೋರರು ಇವರು ಅಲ್ಲೇ ಇರಬಹುದು, ಬಟ್ ಅವ್ರು ಬರೋದು ಇದೇ ರೀತಿ. ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಎಲ್ಲೆಲ್ಲೋ ಹೋಗಿ ಸ್ಪ್ರೆಡ್ ಆಗಿಬಿಡ್ತಾರೆ, ಕೇಳಿದ್ರೆ ಕೂಲಿ ಕಾರ್ಮಿಕರು ಅಂತಾರೆ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಇವರನ್ನೆಲ್ಲರನ್ನೂ ಕೂಡ ತಪಾಸಣೆಗೆ ಒಳಪಡಿಸಲಾಗಿದೆ. हम लोग पश्चिम बंगाल से आया, हम लोग गोवा में काम करने जा रहे हैं। हम लोग को इधर रोका है, इसलिए आइडेंटिटी कार्ड देख रहे हैं, वोट हुआ कि नहीं आपका, इसलिए इन लोग पूछताछ कर रहे हैं। और इधर हम लोग को ठहराया देखने के लिए, देख रहे हैं किसी का है किसी का नहीं है। पुलिस आके पूछा? हाँ, पुलिस पूछा आपका वोटर कार्ड दिखाइए और बैठो इधर। वोट देने के लिए हम लोग पश्चिम ಒಂದು ಟ್ರೈನಿಂದ ಬಂದು ಒಂದು 700 ಜನ ಅವ್ರು ಇಳಿದಿದ್ದ ಒಂದು ರಿಕ್ಷಾದೊಳಗೆ ಒಂದು 60-70 ರಿಕ್ಷಾದೊಳಗೆ ಬಂದು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದರೆ ನಮ್ಮ ಕಾರ್ಯಕರ್ತರು ನೋಡಿ ಫೋನ್ ಮಾಡಿದಾಗ ನಾವೆಲ್ಲ ಹಿಡಿದೀವಿ. ಅವ್ರನ್ನ ತಪಾಸಣೆ ಮಾಡಂತಾರೆ. ಇವ್ರು ಕೇವಲ ಆಧಾರ್ ಕಾರ್ಡ್ ಚೆಕ್ ಮಾಡೋಂತಾರೆ ಪೊಲೀಸರೆಲ್ಲ. ಆಧಾರ್ ಕಾರ್ಡ್ ಎಲ್ಲ ಡುಪ್ಲಿಕೇಟ್ ಅದಾವೆ ನಮ್ಮ ಇನ್ಸ್ಟಿಮೇಟಿವ್. ಅವು ಶುದ್ಧವಾದ ಆಧಾರ್ ಕಾರ್ಡ್ ಅಲ್ಲ. ಅದಕ್ಕೆ ನಾವೇನಂತೀವಿ, ಗೆಜೆಟೆಡ್ ಆಫೀಸರ್ ಯಾರನ್ನ ಕರೆಸಿ ಅವ್ರ ಕೂಲಂಕಷವಾಗಿ ಚರ್ಚೆ ಮಾಡಬೇಕು, ತಪಾಸಣೆ ಮಾಡಿ ಅವರು ಭಾರತೀಯರ ಅಥವಾ ಬಾಂಗ್ಲಾದ. ನಮಗೆ ಅನುಮಾನ ಇರೋದು ಅವ್ರಿಷ್ಟರು ಬಾಂಗ್ಲಾ ನುಸುಳುಕೋರು. ಯಾಕಂದರೆ ಅಲ್ಲಿ SIR ಆಗಿಂದ ಎಲ್ಲ ಕಡೆಯಿಂದ ಹೊರಗೆ ಹಾಕೊಂತಾರೆ, ಅದಕ್ಕೆ ಇಲ್ಲಿ ಬರಾಕೊಂತಾರೆ. ಇಲ್ಲಿ ನಮಗೇನಾಗೈತಿ, ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ಅವ್ರಿಗೆ ಸುರಕ್ಷಿತವಾದ ಒಂದು ಸ್ಥಳ ಇದು ಕರ್ನಾಟಕ. ಅಂದರೆ ಅದಕ್ಕೆ ಒಂದು 15 ದಿವಸದಿಂದ ಬರಾಕೊಂತಾರೆ. ನಾವು 15 ದಿವಸದಿಂದನೂ ಆಯುಕ್ತರಿಗೆಲ್ಲ ಮನವಿ ಮಾಡ್ಕೊಂಡು ಕುಂತೀವಿ. ಮನವಿ ಮಾಡಿಕೊಂಡ್ರು ಅವ್ರು ಇದ್ರಿಗೆ ಹಾಕಿದ್ರು ಸುಮ್ಮನೆ ಇವರು. ತಪಾಸಣೆ ಆಧಾರ್ ಕಾರ್ಡ್ ಹೊಸ ಚೆಕ್ ಮಾಡಂತಾರೆ ಅವರು. ಆಧಾರ್ ಕಾರ್ಡ್ ಮಾಡಿ ಗೊತ್ತಾಗಲ್ಲ, ಆಧಾರ್ ಕಾರ್ಡ್ ಡುಪ್ಲಿಕೇಟ್ ಇರ್ತಾವೆ. ಅದಕ್ಕೆ ನಾವೇಂತೀವಿ, ಒಂದು ಗೆಜೆಟೆಡ್ ಆಫೀಸರ್ ಯಾರು ಈ ತಹಸೀಲ್ದಾರ್ ದೇಶಿ ಅವ್ರ ಕಡೆಯಿಂದ SIR ಏನಂತ ನಾವು ಆ್ಯಪ್ನ ಚೆಕ್ ಮಾಡಿ ನಾವು ಹೇಳಂತೀವಿ. ಈಗ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಮಟ್ಟ ಯಾರು ಬಂದಿಲ್ಲ ಅವರು. ತಹಸೀಲ್ದಾರಿಗೆ ಫೋನ್ ಹಚ್ಚಿ ತಹಸೀಲ್ದಾರ್